ಕಳೆದ 15 ದಿನಗಳಿಂದ ಏನು ಕಬ್ಬು ಬೆಳೆಗಾರರನ್ನು ಹೋರಾಟ ನಡೆಸ್ತಾ ಇದ್ರು ಮುಧೋಳ ನಗರದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಒಂದು ಬೆಳೆಗಾರರು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ವೇದಿಕೆ ಹಾಕೋದರೊಂದಿಗೆ ಹೋರಾಟವನ್ನು ಮಾಡ್ತಾ ಇದ್ರು. ಆ ಹೋರಾಟ ನಿನ್ನೆಗೆ ಏನಾಗಿದೆ ಅಂತಂದರೆ ಹಿಂಸಾಚಾರಕ್ಕೆ ತಿರುಗಿ ಸಾಕಷ್ಟು ಕಬ್ಬಿನ ಕಾರ್ಖಾನೆಯಲ್ಲಿದ್ದಂಥ ಕಬ್ಬಿಗೆ ಬೆಂಕಿ ಹಚ್ಚುವಂಥ ಕೆಲಸ ಆಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಜಮಖಂಡಿ, ಮುಧೋಳ್ ಮತ್ತು ರಬಕವಿ ಬನ್ನಟ್ಟಿಯ ಮೂರು ತಾಲೂಕಿನಲ್ಲಿಯೂ ಕೂಡ 163 BNS ಅನ್ನುವಂಥ ಕಾಯ್ದೆಯನ್ನು ಮಾಡಿ ಈಗಾಗಲೇ ಸಾಕಷ್ಟು ಭದ್ರತೆಯೊಂದಿಗೆ ಇಲ್ಲಿ ನಡೆದಂಥ ಪ್ರತಿಭಟನೆಗೆ ಪೊಲೀಸರು ಕೂಡ ಹದ್ದಿನ ಕಣ್ಣು ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಿನ್ನೆ ಅತಿಯಾಗಿ ಪ್ರತಿಭಟನೆ ಮುಂದುವರೆದು ಕಾರ್ಖಾನೆಗೆ ಸಮೀರ್ವಾಡಿ ಕಾರ್ಖಾನೆಗೆ ಮುತ್ತಿಗೆ ಹಾಕುವಂಥದ್ದಾಗಿರ್ಬೋದು, ಜೊತೆಗೆ ಅಲ್ಲಿ ನಡೆದಿರ್ತಕ್ಕಂಥ ಹಿಂಸಾತ್ಮಕ ಕಾರ್ಯಗಳಿಗೂ ಕೂಡ ಭಾಳಷ್ಟು ರೈತರಿಗಾಗಿರ್ಬೋದು, ಜೊತೆಗೆ ಅಲ್ಲಿದ್ದಂಥ ಸಿಬ್ಬಂದಿಗಳಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗಿರೋದ್ರಿಂದ ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಎಚ್ಚೆತ್ತುಕೊಂಡು ಇವತ್ತು ಮುಧೋಳ್ ನಗರದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ನಡೀತಕ್ಕಂಥ ಪ್ರತಿಭಟನೆ ಏನಿರುತ್ತೆ, ಈ ಪ್ರತಿಭಟನೆ ಶ್ರೀ ರಮೇಶಣ್ಣ ಗಡದಣ್ಣವರ ವೇದಿಕೆಯಲ್ಲಿ ಕಳೆದ 10-15 ದಿನಗಳಿಂದ ಈ ಪ್ರತಿಭಟನೆ ನಡೀತಾ ಇದೆ. ಆದರೆ ಈಗಾಗಲೇ ಜನರು ಕೂಡ ಕಡಿಮೆಯಾಗಿದ್ದಾರೆ. ಯಾಕಂತಂದರೆ ಒಂದು ಕಡೆ ಮುಧೋಳ್ ನಗರದಲ್ಲಿರ್ತಕ್ಕಂಥ ಲೋಕೋಪಯೋಗಿ ಇಲಾಖೆಯ ವಸತಿ ಗೃಹದಲ್ಲಿ ಸಭೆ ಕೂಡ ನಡೀತಾ ಇದೆ. ಯಾರ ಜೊತೆಗೆ ಅಂತಂದರೆ ರೈತರು ಮತ್ತು ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಮತ್ತು ಜಿಲ್ಲಾಧಿಕಾರಿಗಳ ಮಧ್ಯದಲ್ಲಿ ಮಾತುಕತೆ ನಡೀತಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಈ ನಿಟ್ಟಿನಲ್ಲಿ ಈಗ ಮುಧೋಳ್ ನಗರದ 25ಕ್ಕೂ ಹೆಚ್ಚು ಪೊಲೀಸ್ ವ್ಯಾನ್ಗಳನ್ನು ಇಟ್ಕೊಂಡು ಸಾಕಷ್ಟು ಪೊಲೀಸರನ್ನು ನಿಯೋಜನೆ ಮಾಡೋದರೊಂದಿಗೆ ಹದ್ದಿನ ಕಣ್ಣನ್ನು ಮುಧೋಳ್ ನಗರದ ರೈತರು ನಡೆಸ್ತಕ್ಕಂಥ ಹೋರಾಟ ಹಿಂಸಾಚಾರಕ್ಕೆ ತಿರುಗಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ಈಗಾಗಲೇ ಜಿಲ್ಲಾಡಳಿತ ಪೂರ್ತಿಯಾಗಿ ಮುಧೋಳ್ ನಗರದ ಈಗಾಗಲೇ ಕಳೆದ 15 ದಿನಗಳಿಂದ ಈ ಮಹಾಲಿಂಗ್ಪುರ್ ಟು ಮುಧೋಳ್ ನಗರದ ಮುಖ್ಯ ರಸ್ತೆ ಆಗಿದೆ. ಇದು ಕೂಡ ಇಷ್ಟು ದಿನಗಳವರೆಗೂ ಕೂಡ ಯಾವುದೇ ಸಂಚಾರಕ್ಕೂ ಕೂಡ ಇರಲಿಲ್ಲ. ಆದರೆ ಇವತ್ತು ಮುಧೋಳ್ ಜಮಖಂಡಿ, ಮುಧೋಳ್ ಮಹಾಲಿಂಗ್ಪುರ್ ಎಲ್ಲ ರಸ್ತೆಗಳು ಕೂಡ ಫ್ರೀಯಾಗಿ ಚಾಲೂ ಆದವು. ಯಾಕಂತಂದರೆ ನಿನ್ನೆ ಪ್ರತಿಭಟನೆ ಕಿಚ್ಚು ಹಿಂಸಾಚಾರಕ್ಕೆ ತಿರುಗಿ ಬೆಂಕಿ ರೂಪವಾದಂಥದ್ದು ಕೂಡ ಸಾಕಷ್ಟು ಪೊಲೀಸರಿಗೂ ಕೂಡ ಇವತ್ತಿನ ದಿವಸ 163A BNS ಕರ್ಫ್ಯೂ ಮೂಲಕ 3 ತಾಲೂಕುಗಳಲ್ಲಿ ಕೂಡ ಪೊಲೀಸ್ ತರಪುಗಾವಲು ಹಾಕಿ ಯಾವುದೇ ಹಿಂಸಾಚಾರ ಕೃತ್ಯಗಳು ನಡೀಬಾರ್ದು. ಯಾಕಂತಂದರೆ ಈಗ ಕಬ್ಬು ಬೆಳೆಗಾರರು ಕೂಡ ಭಾಳ ದಿನಗಳಿಂದ ನಡೆಸ್ತಕ್ಕಂಥ ಹೋರಾಟಕ್ಕೆ ನಿನ್ನೆ ಈ ರೀತಿಯಾದಂಥ ಘಟನೆ ನಡೆದ ಹಿನ್ನೆಲೆಯಲ್ಲಿ ಪ್ರತಿಭಟನೆಗೂ ಕೂಡ ಸಾಕಷ್ಟು ಜನ ಸೇರಿದ ಹಾಗೆಯೇ ಕೂಡ ಇವತ್ತು ನೋಡ್ಕೋತಾ ಇದ್ದಾರೆ ಪೊಲೀಸರು. ಯಾಕಂತಂದರೆ ಇದು ಅತಿ ಜನರು ಕೂಡೋದ್ರಿಂದ ಭಾಳಷ್ಟು ಪ್ರವಾಕ್ತ ರೀತಿಯಿಂದ ಮಾತಾಡೋದ್ರಿಂದ ಅಲ್ಲಿ ಜನರಿಗೂ ಕೂಡ ಬೇರೆ ಬೇರೆ ರೂಪಕ್ಕೆ ಹೋರಾಟ ತಿರುಗ್ತದೆ. ಈ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾದಂಥ ಜಿಲ್ಲಾಡಳಿತ ಇವತ್ತು ಸಾಕಷ್ಟು ಭದ್ರತೆಯೊಂದಿಗೆ ಮುಧೋಳ್ ನಗರದಲ್ಲಿ ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಂಡಿದೆ. ಬಾಗಲಕೋಟೆಯಿಂದ ಕ್ಯಾಮ್ರಾಮನ್ ಮಂಜು ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಕಳೆದ 15 ದಿನಗಳಿಂದ ಕಬ್ಬು ಬೆಳೆಗಾರರನ್ನು ಹೋರಾಟ ನಡೆಸ್ತಾ ಇದ್ರು ಮುಧೋಳ ನಗರದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಬೆಳೆಗಾರರು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ವೇದಿಕೆ ಹಾಕೋದರೊಂದಿಗೆ ಹೋರಾಟವನ್ನು ಮಾಡ್ತಾ ಇದ್ರು. ಆ ಹೋರಾಟ ನಿನ್ನೆಗೆ ಏನಾಗಿದೆ ಅಂತಂದರೆ ಹಿಂಸಾಚಾರಕ್ಕೆ ತಿರುಗಿ ಸಾಕಷ್ಟು ಕಬ್ಬಿನ ಕಾರ್ಖಾನೆಯಲ್ಲಿದ್ದಂಥ ಕಬ್ಬಿಗೆ ಬೆಂಕಿ ಹಚ್ಚುವಂಥ ಕೆಲಸ ಆಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಜಮಖಂಡಿ, ಮುಧೋಳ್ ಮತ್ತು ರಬಕವಿ ಬನ್ನಟ್ಟಿಯ ಮೂರು ತಾಲೂಕಿನಲ್ಲಿಯೂ ಕೂಡ 163 BNS ಅನ್ನುವಂಥ ಕಾಯ್ದೆಯನ್ನು ಮಾಡಿ ಈಗಾಗಲೇ ಸಾಕಷ್ಟು ಭದ್ರತೆಯೊಂದಿಗೆ ಇಲ್ಲಿ ನಡೆದಂಥ ಪ್ರತಿಭಟನೆಗೆ ಪೊಲೀಸರು ಕೂಡ ಹದ್ದಿನ ಕಣ್ಣು ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಿನ್ನೆ ಅತಿಯಾಗಿ ಪ್ರತಿಭಟನೆ ಮುಂದುವರೆದು ಕಾರ್ಖಾನೆಗೆ ಸಮೀರ್ವಾಡಿ ಕಾರ್ಖಾನೆಗೆ ಮುತ್ತಿಗೆ ಹಾಕುವಂಥದ್ದಾಗಿರ್ಬೋದು, ಜೊತೆಗೆ ಅಲ್ಲಿ ನಡೆದಿರ್ತಕ್ಕಂಥ ಹಿಂಸಾತ್ಮಕ ಕಾರ್ಯಗಳಿಗೂ ಕೂಡ ಭಾಳಷ್ಟು ರೈತರಿಗಾಗಿರ್ಬೋದು, ಜೊತೆಗೆ ಅಲ್ಲಿದ್ದಂಥ ಸಿಬ್ಬಂದಿಗಳಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗಿರೋದ್ರಿಂದ ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಎಚ್ಚೆತ್ತುಕೊಂಡು ಇವತ್ತು ಮುಧೋಳ್ ನಗರದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ನಡೀತಕ್ಕಂಥ ಪ್ರತಿಭಟನೆ ಏನಿರುತ್ತೆ, ಈ ಪ್ರತಿಭಟನೆ ಶ್ರೀ ರಮೇಶಣ್ಣ ಗಡದಣ್ಣವರ ವೇದಿಕೆಯಲ್ಲಿ ಕಳೆದ 10-15 ದಿನಗಳಿಂದ ಈ ಪ್ರತಿಭಟನೆ ನಡೀತಾ ಇದೆ. ಆದರೆ ಈಗಾಗಲೇ ಜನರು ಕೂಡ ಕಡಿಮೆಯಾಗಿದ್ದಾರೆ. ಯಾಕಂತಂದರೆ ಒಂದು ಕಡೆ
ಏನು ಮುಧೋಳ್ ನಗರದಲ್ಲಿರ್ತಕ್ಕಂಥ ಏನು ಲೋಕೋಪಯೋಗಿ ಇಲಾಖೆಯ ವಸತಿ ಗೃಹದಲ್ಲಿ ಏನು ಸಭೆ ಕೂಡ ನಡೀತಾ ಇದೆ. ಯಾರ ಜೊತೆಗೆ ಅಂತಂದರೆ ರೈತರು ಮತ್ತು ಈಗಾಗಲೇ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಮತ್ತು ಜಿಲ್ಲಾಧಿಕಾರಿಗಳ ಮಧ್ಯದಲ್ಲಿ ಒಂದು ಮಾತುಕತೆ ನಡೀತಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಈ ನಿಟ್ಟಿನಲ್ಲಿ ಈಗ ಮುಧೋಳ್ ನಗರದ ಏನು 25ಕ್ಕೂ ಹೆಚ್ಚು ಒಂದು ಪೊಲೀಸ್ ವ್ಯಾನ್ಗಳನ್ನು ಇಟ್ಕೊಂಡು ಸಾಕಷ್ಟು ಪೊಲೀಸರನ್ನು ನಿಯೋಜನೆ ಮಾಡೋದ್ರೊಂದಿಗೆ ಹದ್ದಿನ ಕಣ್ಣನ್ನು ಮುಧೋಳ್ ನಗರದ ರೈತರು ನಡೆಸ್ತಕ್ಕಂಥ ಹೋರಾಟ ಹಿಂಸಾಚಾರಕ್ಕೆ ತಿರುಗಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ಈಗಾಗಲೇ ಜಿಲ್ಲಾಡಳಿತ ಪೂರ್ತಿಯಾಗಿ ಮುಧೋಳ್ ನಗರದ ಈಗಾಗಲೇ ಏನು ಕಳೆದ 15 ದಿನಗಳಿಂದ ಈ ಮಹಾಲಿಂಗ್ಪುರ್ ಟು ಏನು ಮುಧೋಳ್ ನಗರದ ಒಂದು ಮುಖ್ಯ ರಸ್ತೆ ಆಗಿದೆ. ಇದು ಕೂಡ ಇಷ್ಟು ದಿನಗಳವರೆಗೂ ಕೂಡ ಯಾವುದೇ ಸಂಚಾರಕ್ಕೂ ಕೂಡ ಇರಲಿಲ್ಲ. ಆದರೆ ಇವತ್ತು ಮುಧೋಳ್ ಜಮಖಂಡಿ ಮುಧೋಳ್ ಮಹಾಲಿಂಗ್ಪುರ್ ಎಲ್ಲ ರಸ್ತೆಗಳು ಕೂಡ ಫ್ರೀಯಾಗಿ ಚಾಲೂ ಆದವು. ಯಾಕಂತಂದರೆ ನಿನ್ನೆ ಏನು ಒಂದು ಪ್ರತಿಭಟನೆ ಕಿಚ್ಚು ಹಿಂಸಾಚಾರಕ್ಕೆ ತಿರುಗಿ ಬೆಂಕಿ ರೂಪವಾದಂಥದ್ದು ಕೂಡ ಸಾಕಷ್ಟು ಒಂದು ಪೊಲೀಸರಿಗೂ ಕೂಡ ಇವತ್ತಿನ ದಿವಸ ಏನು 163A BNS ಒಂದು ಏನು ಕರ್ಫ್ಯೂ ಮೂಲಕ 3 ತಾಲೂಕುಗಳಲ್ಲಿ ಕೂಡ ಪೊಲೀಸ್ ತರ್ಪುಗಾವಲು ಹಾಕಿ ಯಾವುದೇ ಒಂದು ಹಿಂಸಾಚಾರ ಕೃತ್ಯಗಳು ನಡೀಬಾರ್ದು. ಯಾಕಂತಂದರೆ ಈಗ ಕಬ್ಬು ಬೆಳೆಗಾರರು ಕೂಡ ಭಾಳ ದಿನಗಳಿಂದ ನಡೆಸ್ತಕ್ಕಂಥ ಹೋರಾಟಕ್ಕೆ ನಿನ್ನೆ ಒಂದು ಏನು ಈ ರೀತಿಯಾದಂಥ ಘಟನೆ ನಡೆದ ಹಿನ್ನೆಲೆಯಲ್ಲಿ ಪ್ರತಿಭಟನೆಗೂ ಕೂಡ ಸಾಕಷ್ಟು ಜನ ಸೇರಿದ ಹಾಗೆಯೇ ಕೂಡ ಇವತ್ತು ನೋಡ್ಕೋತಾ ಇದ್ದಾರೆ ಪೊಲೀಸರು. ಯಾಕಂತಂದರೆ ಇದು ಅತಿ ಜನರು ಕೂಡೋದ್ರಿಂದ ಭಾಳಷ್ಟು ಪ್ರವಾಕ್ತ ರೀತಿಯಿಂದ ಮಾತಾಡೋದ್ರಿಂದ ಅಲ್ಲಿ ಏನು ಜನರಿಗೂ ಕೂಡ ಒಂದು ಬೇರೆ ಬೇರೆ ರೂಪಕ್ಕೆ ಹೋರಾಟ ತಿರುಗ್ತದೆ. ಈ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾದಂಥ ಜಿಲ್ಲಾಡಳಿತ ಇವತ್ತು ಸಾಕಷ್ಟು ಭದ್ರತೆಯೊಂದಿಗೆ ಮುಧೋಳ್ ನಗರದಲ್ಲಿ ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಂಡಿದೆ. ಬಾಗಲಕೋಟೆಯಿಂದ ಕ್ಯಾಮ್ರಾಮನ್ ಮಂಜು ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಕಳೆದ 15 ದಿನಗಳಿಂದ ಏನು ಕಬ್ಬು ಬೆಳೆಗಾರರನ್ನು ಹೋರಾಟ ನಡೆಸ್ತಾ ಇದ್ರು ಮುಧೋಳ ನಗರದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಒಂದು ಬೆಳೆಗಾರರು ಒಂದು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ವೇದಿಕೆ ಹಾಕೋದ್ರೊಂದಿಗೆ ಹೋರಾಟವನ್ನು ಮಾಡ್ತಾಯಿದ್ರು. ಆ ಹೋರಾಟ ನಿನ್ನೆಗೆ ಏನಾಗಿದೆ ಅಂತಂದರೆ ಹಿಂಸಾಚಾರಕ್ಕೆ ತಿರುಗಿ ಸಾಕಷ್ಟು ಒಂದು ಕಬ್ಬಿನ ಕಾರ್ಖಾನೆಯಲ್ಲಿದ್ದಂಥ ಕಬ್ಬಿಗೆ ಬೆಂಕಿ ಹಚ್ಚುವಂಥ ಕೆಲಸ ಆಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಏನು ಜಿಲ್ಲಾಧಿಕಾರಿಗಳು ಕೂಡ ಏನು ಜಮಖಂಡಿ ಮುಧೋಳ್ ಮತ್ತು ರಬಕವಿ ಬನ್ನಟ್ಟಿಯ ಒಂದು 3 ತಾಲೂಕಿನಲ್ಲಿಯೂ ಕೂಡ 163 BNS ಅನ್ನುವಂಥ ಒಂದು ಕಾಯ್ದೆಯನ್ನು ಮಾಡಿ ಈಗಾಗಲೇ ಸಾಕಷ್ಟು ಭದ್ರತೆಯೊಂದಿಗೆ ಇಲ್ಲಿ ನಡೆದಂಥ ಪ್ರತಿಭಟನೆಗೆ ಪೊಲೀಸರು ಕೂಡ ಹದ್ದಿನ ಕಣ್ಣು ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಏನು ನಿನ್ನೆ ಅತಿಯಾಗಿ ಒಂದು ಪ್ರತಿಭಟನೆ ಮುಂದುವರೆದು ಒಂದು ಕಾರ್ಖಾನೆಗೆ ಸಮೀರ್ವಾಡಿ ಕಾರ್ಖಾನೆಗೆ ಮುತ್ತಿಗೆ ಹಾಕುವಂಥದ್ದಾಗಿರ್ಬೋದು, ಜೊತೆಗೆ ಅಲ್ಲಿ ನಡೆದಿರ್ತಕ್ಕಂಥ ಹಿಂಸಾತ್ಮಕ ಕಾರ್ಯಗಳಿಗೂ ಕೂಡ ಭಾಳಷ್ಟು ಒಂದು ರೈತರಿಗಾಗಿರ್ಬೋದು, ಜೊತೆಗೆ ಅಲ್ಲಿದ್ದಂಥ ಸಿಬ್ಬಂದಿಗಳಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗಿರೋದ್ರಿಂದ ಈ ನಿಟ್ಟಿನಲ್ಲಿ ಏನು ಪೊಲೀಸರು ಕೂಡ ಎಚ್ಚೆತ್ತುಕೊಂಡು ಇವತ್ತು ಮುಧೋಳ್ ನಗರದ ಏನು ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ನಡೀತಕ್ಕಂಥ ಒಂದು ಪ್ರತಿಭಟನೆ ಏನಿರುತ್ತೆ, ಈ ಪ್ರತಿಭಟನೆ ಈ ಏನು ಶ್ರೀ ರಮೇಶಣ್ಣ ಗಡದಣ್ಣವರ ವೇದಿಕೆಯಲ್ಲಿ ಕಳೆದ 10-15 ದಿನಗಳಿಂದ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಆದರೆ ಈಗಾಗಲೇ ಜನರು ಕೂಡ ಕಡಿಮೆಯಾಗಿದ್ದಾರೆ. ಯಾಕಂತಂದರೆ ಒಂದು ಕಡೆ ಏನು ಮುಧೋಳ್ ನಗರದಲ್ಲಿರ್ತಕ್ಕಂಥ ಏನು ಲೋಕೋಪಯೋಗಿ ಇಲಾಖೆಯ ವಸತಿ ಗೃಹದಲ್ಲಿ ಏನು ಸಭೆ ಕೂಡ ನಡೀತಾ ಇದೆ. ಯಾರ ಜೊತೆಗೆ ಅಂತಂದರೆ ರೈತರು ಮತ್ತು ಈಗಾಗಲೇ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಮತ್ತು ಜಿಲ್ಲಾಧಿಕಾರಿಗಳ ಮಧ್ಯದಲ್ಲಿ ಒಂದು ಮಾತುಕತೆ ನಡೀತಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಈ ನಿಟ್ಟಿನಲ್ಲಿ ಈಗ ಮುಧೋಳ್ ನಗರದ ಏನು 25ಕ್ಕೂ ಹೆಚ್ಚು ಒಂದು ಪೊಲೀಸ್ ವ್ಯಾನ್ಗಳನ್ನು ಇಟ್ಕೊಂಡು ಸಾಕಷ್ಟು ಪೊಲೀಸರನ್ನು ನಿಯೋಜನೆ ಮಾಡೋದ್ರೊಂದಿಗೆ ಹದ್ದಿನ ಕಣ್ಣನ್ನು ಮುಧೋಳ್ ನಗರದ ರೈತರು ನಡೆಸ್ತಕ್ಕಂಥ ಹೋರಾಟ ಹಿಂಸಾಚಾರಕ್ಕೆ ತಿರುಗಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ಈಗಾಗಲೇ ಜಿಲ್ಲಾಡಳಿತ ಪೂರ್ತಿಯಾಗಿ ಮುಧೋಳ್ ನಗರದ ಈಗಾಗಲೇ ಏನು ಕಳೆದ 15 ದಿನಗಳಿಂದ ಈ ಮಹಾಲಿಂಗ್ಪುರ್ ಟು ಏನು ಮುಧೋಳ್ ನಗರದ ಒಂದು ಮುಖ್ಯ ರಸ್ತೆ ಆಗಿದೆ. ಇದು ಕೂಡ ಇಷ್ಟು ದಿನಗಳವರೆಗೂ ಕೂಡ ಯಾವುದೇ ಸಂಚಾರಕ್ಕೂ ಕೂಡ ಇರಲಿಲ್ಲ. ಆದರೆ ಇವತ್ತು ಮುಧೋಳ್ ಜಮಖಂಡಿ ಮುಧೋಳ್ ಮಹಾಲಿಂಗ್ಪುರ್ ಎಲ್ಲ ರಸ್ತೆಗಳು ಕೂಡ ಫ್ರೀಯಾಗಿ ಚಾಲೂ ಆದವು. ಯಾಕಂತಂದರೆ ನಿನ್ನೆ ಏನು ಒಂದು ಪ್ರತಿಭಟನೆ ಕಿಚ್ಚು ಹಿಂಸಾಚಾರಕ್ಕೆ ತಿರುಗಿ ಬೆಂಕಿ ರೂಪವಾದಂಥದ್ದು ಕೂಡ ಸಾಕಷ್ಟು ಒಂದು ಪೊಲೀಸರಿಗೂ ಕೂಡ ಇವತ್ತಿನ ದಿವಸ ಏನು 163A BNS ಒಂದು ಏನು ಕರ್ಫ್ಯೂ ಮೂಲಕ 3 ತಾಲೂಕುಗಳಲ್ಲಿ ಕೂಡ ಪೊಲೀಸ್ ತರ್ಪುಗಾವಲು ಹಾಕಿ ಯಾವುದೇ ಒಂದು ಹಿಂಸಾಚಾರ ಕೃತ್ಯಗಳು ನಡೀಬಾರ್ದು. ಯಾಕಂತಂದರೆ ಈಗ ಕಬ್ಬು ಬೆಳೆಗಾರರು ಕೂಡ ಭಾಳ ದಿನಗಳಿಂದ ನಡೆಸ್ತಕ್ಕಂಥ ಹೋರಾಟಕ್ಕೆ ನಿನ್ನೆ ಒಂದು ಏನು ಈ ರೀತಿಯಾದಂಥ ಘಟನೆ ನಡೆದ ಹಿನ್ನೆಲೆಯಲ್ಲಿ ಪ್ರತಿಭಟನೆಗೂ ಕೂಡ ಸಾಕಷ್ಟು ಜನ ಸೇರಿದ ಹಾಗೆಯೇ
ಕೂಡ ಇವತ್ತು ನೋಡ್ಕೋತಾ ಇದ್ದಾರೆ ಪೊಲೀಸರು. ಯಾಕಂತಂದರೆ ಇದು ಅತಿ ಜನರು ಕೂಡೋದ್ರಿಂದ ಭಾಳಷ್ಟು ಪ್ರವಾಕ್ತ ರೀತಿಯಿಂದ ಮಾತಾಡೋದ್ರಿಂದ ಅಲ್ಲಿ ಏನು ಜನರಿಗೂ ಕೂಡ ಒಂದು ಬೇರೆ ಬೇರೆ ರೂಪಕ್ಕೆ ಹೋರಾಟ ತಿರುಗ್ತದೆ. ಈ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾದಂಥ ಜಿಲ್ಲಾಡಳಿತ ಇವತ್ತು ಸಾಕಷ್ಟು ಭದ್ರತೆಯೊಂದಿಗೆ ಮುಧೋಳ್ ನಗರದಲ್ಲಿ ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಂಡಿದೆ. ಬಾಗಲಕೋಟೆಯಿಂದ ಕ್ಯಾಮ್ರಾಮನ್ ಮಂಜು ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ.